ಈ ಶಾಲೆಗಳು, ಪರೀಕ್ಷೆಗಳು, ಟೀಚರ್ಸ, ಈ ಎಲ್ಲ ವ್ಯವಸ್ಥೆ ಏನದಲ್ಲ, ಇದೆಲ್ಲ ನಮ್ಮ ಒಳ್ಳೇದಕ್ಕಾಗಿರುತ್ತೆ. ನಿಮಗೆ ಈಗೇನೋ ಸ್ವಲ್ಪ ಏನೋಪ್ಪ ನಮ್ಮ ಮನೆಯಲ್ಲಿ ಕಲಿಸ್ಯಾರ, ಪೇರೆಂಟ್ಸ್ ಕಳಿಸಿದಾರ, ನಾವು ಶಾಲೆಗೆ ಬಂದೀವಿ, ಇಲ್ಲಿ ಕ್ಲಾಸ್ ಟು ಕ್ಲಾಸ್ ಹೋಗಿ ನಾವು ಕುಂತೀವಿ, ಕಲಿತಾ ಇದ್ದೀವಿ, ಮತ್ತೆ ಮಧ್ಯಾಹ್ನ ಊಟಕ್ಕೆ ಬಿಡ್ತಾರೆ, ಮತ್ತೆ ಕ್ಲಾಸಿಗೆ ಹೋಗ್ತೀವಿ, ಮತ್ತೆ ಸಾಯಂಕಾಲ ಬಿಟ್ಟು ಬಿಡ್ತಾರೆ, ಮನೆಗೆ ಹೋಗ್ತೀವಿ, ಮತ್ತೆ ನಾಳೆಗೆ ಬರ್ತೀವಿ. ಯಾರು ಹೋಮ್ವರ್ಕ್ ಮಾಡ್ತಾರೆ, ಯಾರು ಹೋಮ್ವರ್ಕ್ ಮಾಡೋಂಗಿಲ್ಲ, ಟೀಚರ್ಸ್ ಹೇಳ್ತಾನೆ ಇರ್ತಾರೆ. ಆದರೆ ಕೆಲವು ಜನ ಏನೋಪ್ಪ ಪಾಪ ಗೊತ್ತಿರೋದಿಲ್ಲ, ಸ್ಟೂಡೆಂಟ್ಸ್ ಅಂದಮೇಲೆ ಹಾಗೆ ನಾವೆಲ್ಲ ಹಾಗೆ ಬರ್ತೀವಿ. ಎಷ್ಟೋ ಸಲ ಸಿಲೆಬಸ್ ಅವರು ಹೇಳ್ತಾರೆ ಟೀಚರ್ಸ್, ಸ್ಟಡಿ ಮಾಡೋಕ್ಕಾಗೋದಿಲ್ಲ, ಏನೋ ಕೆಲಸ ಇರ್ತಾವೆ ಮನೆಯಲ್ಲಿ, ಹಾಗೇನೇನೋ ಇರ್ತದ ತೊಂದರೆಗಳು. ಕ್ಲಾಸ್ ವರ್ಕ್ ಬಿಟ್ಟು ಬಂದಾಗ ಏನು ತೊಂದರೆ ಆಗ್ತದೆ ನನಗೂ ಗೊತ್ತು, ಚೆನ್ನಾಗಿ ನಮಗೂ ಗೊತ್ತಿದೆ. ಹೌದಲ್ಲ ಹೌದಲ್ಲ ಹೌದು. ಇದು ಒಂದೊಂದ್ಸಲ ಆಗ್ತದೆ. ಆದ್ರೆ ಅದನ್ನ ದಿನನಿತ್ಯ ಇಟ್ಕೋಬಾರ್ದು. ಏನೋಪ್ಪ ಅಕಸ್ಮಾತ್ ಏನೋ ಸಮಸ್ಯೆ ಬಂದಾಗ ಇಟ್ಕೊಲಿಕ್ಕೆ ಅಡ್ಡಿಲ್ಲ, ಅಂದ್ರೆ ದಿನನಿತ್ಯ ಹಾಗೆ ಮಾಡಬಾರ್ದು. ಕ್ಲಾಸ್ ವರ್ಕ್ ಏನು ಕೊಟ್ಟಿರ್ತಾರೆ, ನಿಮಗೆ ಹೋಮ್ ವರ್ಕ್ ಏನು ಕೊಟ್ಟಿರ್ತಾರೆ, ಅವನ್ನೆಲ್ಲ ಮಾಡಬೇಕು. ಮಾಡಿದ್ರೆ ಒಂದು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಬಹಳ ವಿಶೇಷವಾದ ಒಂದು ಜೀವನ ಸ್ಟೂಡೆಂಟ್ ಲೈಫ್ ಅಂದ್ರೆ. ಈಗ ನಿಮ್ಮ ತರ ಜೀವನ ಮಾಡ್ಲಿಕ್ಕೆ ನಮಗೆ ಸಿಗೋದಿಲ್ಲ ನೋಡಿ. ಆಗ್ತದ ಇಲ್ಲಲ್ಲ? ಸೊ ಈಗಲೇ ಎಂಜಾಯ್ ಮಾಡ್ಬೇಕು. ಏನು ಎಂಜಾಯ್ಮೆಂಟ್ ಅದು? ಆಟ ಆಡಬೇಕು, ಸ್ಟಡಿ ಮಾಡಬೇಕು, ಕತೆಗಳನ್ನು ಹೇಳಬೇಕು, ಕತೆಗಳನ್ನು ಕೇಳಬೇಕು, ಕ್ಲಾಸ್ ವರ್ಕ್ ಮಾಡಬೇಕು, ಹೋಮ್ ವರ್ಕ್ ಮಾಡಬೇಕು, ಮನೆಗೆ ಟೈಮ್ಲಿ ಹೋಗ್ಬೇಕು, ಶಾಲೆಗೆ ಟೈಮ್ಲಿ ಬರಬೇಕು. ಯಾರು ಕೂಡ ಜಗಳಾಡಬಾರ್ದು. ಜಗಳಾಡಿದ್ರೆ ತೊಂದರೆ ಆಗುತ್ತೆ. ಯಾರು ಕೂಡ ಜಗಳಾಡಬಾರ್ದು. ಕ್ಲಾಸ್ ರೂಮ್ನಲ್ಲಿ ಟೀಚರ್ಸ್ ಕಲಿಸೋ ಮುಂದೆ ತಮ್ಮ ಒಳಗೆ ಮಾತಾಡ್ಕೋತ ಕೂಡಬಾರ್ದು. ಮಾತಾಡ್ಕೋತ ಕೂಡೋದ್ರಿಂದ ಏಕಾಗ್ರತೆ ಫೇಲ್ ಆಗುತ್ತೆ. ಏಕಾಗ್ರತೆ ಫೇಲ್ ಆದ್ಮೇಲೆ ಆಟೋಮೆಟಿಕ್ ಎಲ್ಲಾನು ವೇಸ್ಟ್ ಆಗುತ್ತೆ. ನೋಡಿ, ಕೆಲವು ಸ್ಟೂಡೆಂಟ್ ಇರ್ತಾರೆ, ಶಾಲೆಯಲ್ಲಿ ಒಂದು 4 ಜನ ಇರ್ತಾರೆ, ಕ್ಲಾಸ್ ರೂಮ್ದಲ್ಲಿ ಒಬ್ಬರಾದ್ರೂ ಇರ್ತಾರೆ, ಒಂದಿಬ್ರು ಸ್ಟೂಡೆಂಟ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ನನಗೇನು ಬಿಡೋ ಮಾರಾಯ, ಸ್ಟಡಿ ನನಗೆ ತಿಳಿದಿಲ್ಲ, ನಾನು ಸುಮ್ಮನೆ ಟೀಚರ್ಸ್ ಅವ್ರು ಹೇಳೋದನ್ನ ಯಾಕೆ ನೋಡಬೇಕು, ಯಾಕೆ ಕೇಳಬೇಕು, ನಂಗೆ ಅಲ್ಲಿ ಸ್ಟಡಿ ಈ ಕಡೆ ನೋಡೋದಕ್ಕೆ ಕೆಲಸ ಇಲ್ಲ ಅಂದಮೇಲೆ ಖಾಲಿ ಕೂತಿ ಏನ್ ಮಾಡೋದು, ಪಕ್ಕದವನು ಏನಾದರೂ ಪೆನ್ ತಗೋ, ಅವ್ನು ರಬ್ಬರ್ ತಗೋ, ಪೆನ್ಸಿಲ್ ತಗೋ, ಬುಕ್ ಇಡು, ಅಥವಾ ಅವನಿಗೆ ಮಾತಾಡು. ಅಕ್ಕಪಕ್ಕದವ್ರು ಕೂಡ ಮಾತಾಡ್ಕೋತ ಕೂಡ್ತಾರೆ. ನಾವೆಲ್ಲ ಹೀಗೆ ಮಾಡ್ತಿದ್ದೀವಪ್ಪ. ನೀವು ಮಾಡ್ತೀರಾ? ಇಲ್ಲ? ಅಡ್ಡೆ ಇಲ್ಲ. ಓದ್ಕೊಲಿಕ್ಕೆ ನೀವು ಇವತ್ತು ಇಲ್ಲಿ ಕುಂತೀರಲ್ಲ, ಕಲ್ಲಾಗ ಮಣ್ಣಾಗ, ಒಂದು ದಿನ ನೀವು IAS ಆಗ್ತೀರಾ, IAS. ಒಂದಿನ ನೀವು ಸೈಂಟಿಸ್ಟ್ ಆಗ್ತೀರಾ, ಸೈಂಟಿಸ್ಟ್. ಒಂದಿನ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತೀರಾ. ನಿಮ್ಗೆ ಅನ್ಸ್ಬೋದು, ಏನೋಪ್ಪ ನಮಗೆ ಒಳ್ಳೆ ಕಾನೂನು ಹೇಳತ್ತಾರೇನು ಅಂತ ಹೇಳಿ. ಹಾಗೇನಿಲ್ಲ, ಯಾರೆಲ್ಲ ಆಗ್ಬೋದು, ಯಾರೆಲ್ಲ ಆಗ್ಬೋದು. ನಾನು ಆಗ್ಲೇ ನೋಡಿದೆ, ಒಂದು ಅಬ್ಸರ್ವ್ ಮಾಡಿದೆ. ಸರ್ ಅವ್ರ ಕಡೆಗೆ